ವಂದೇ ಮಾತರಂ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೇವೆ. ಭಾರತದ ರಾಷ್ಟ್ರಗೀತೆಗೆ ಎಷ್ಟು ಮಹತ್ವವಿದೆಯೋ ಅದೇ ರೀತಿಯಾಗಿ ಈ ನ್ಯಾಷನಲ್ ಸಾಂಗ್ಗೂ ಕೂಡ ಅಷ್ಟೇ ಮಹತ್ವ ಇದೆ ಅಂತ ಹೇಳಲಾಗ್ತದೆ. ಇದು ಕೇವಲ ಗೀತೆ ಅಲ್ಲ, ದೇಶಭಕ್ತಿಯ ಭಾವನೆಯನ್ನು ಮೂಡಿಸುವ ಮತ್ತು ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹದ್ದು ಅದುವೇ ವಂದೇ ಮಾತರಂ. ಇದನ್ನು ಯಾರು ಬರೆದ್ರು, ಏಕೆ ಬರೆದ್ರು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಯಾವ ರೀತಿಯಾದ ಕ್ರಾಂತಿಯ ಹೆಜ್ಜೆಯನ್ನು ಇಟ್ಟಿತ್ತು ಮತ್ತು ಇದನ್ನು ದೇಶದಲ್ಲಿ ಇದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದನ್ನು ಇತಿಹಾಸದ ಪುಟಗಳನ್ನು ಕೆದಕಿ ಇವತ್ತು ನೋಡ್ತಾ ಬರೋಣ. ವಂದೇ ಮಾತರಮನ್ನು ಬರೆದವರು ಬಂಗಾಳದ ಪ್ರಸಿದ್ಧ ಸಾಹಿತಿ, ಚಿಂತಕ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಂತ ಕರಿತಾ ಬರ್ತೀವಿ. ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಮೊದಲ ಪ್ರಕಟಣೆ ನವೆಂಬರ್ 7, 1875ರಲ್ಲಿ ಭಂಗದರ್ಶನ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ. ನಂತರ ಆನಂದಮಠ ಎನ್ನುವಂಥ ಕೃತಿಯಲ್ಲಿ 1882ರಲ್ಲಿ ಪ್ರಕಟವಾಗ್ತಾ ಬರ್ತದೆ. ವಂದೇ ಮಾತರಂ ಎನ್ನುವಂತಹ ಪದದ ಸರಳ ಅರ್ಥ ಏನಂದರೆ, ತಾಯಿ ನಿನಗೆ ವಂದನೆ, ಅಂದರೆ ಇಲ್ಲಿ ತಾಯಿ ಎಂದರೆ ತಾಯ್ನಾಡು ಭಾರತ ಮಾತೆ ಅನ್ನುವಂಥ ಭಾವನೆಯನ್ನು ಮೂಡಿಸ್ತದೆ. ಇನ್ನು ಬಂಕಿಮ್ ಚಂದ್ರ ಚಟರ್ಜಿಯವರು ತಮ್ಮ ಕಾವ್ಯದಲ್ಲಿ ಈ ದೇಶಭಕ್ತಿಯ ಬಗ್ಗೆ ಕೊಂಡಾಡಿದ್ದಾರೆ. ಅಂದರೆ ಪ್ರಕೃತಿ, ಸಂಪತ್ತು, ಶಕ್ತಿ, ಮಾತೃಭೂಮಿ ಇವರ ಭಾವನೆಗಳ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಅದು ಯಾವ ರೀತಿ ಆರಂಭ ಆಗುತ್ತೆ ಅಂದರೆ, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಅಂತ ಬರ್ತದೆ. ನೀರು ಮತ್ತು ಫಲವತ್ತತೆಯಿಂದ ಸಮೃದ್ಧವಾಗಿರುವ, ತಂಪಾದ ಗಾಳಿಯಿಂದ ಕೂಡಿದ, ಹಸಿರಿನಿಂದ ಕಂಗೊಳಿಸುತ್ತಿರುವ ದೇಶ ಅದುವೇ ನಮ್ಮ ಭೂತಾಯಿ ಭಾರತ ಮಾತೆ ಅನ್ನುವಂತಹ ಪದಪುಂಜಗಳಿಂದ ಆರಂಭವಾಗುತ್ತೆ. ಇನ್ನು ಆನಂದಮಠ ಎನ್ನುವಂತಹ ಕೃತಿಯಲ್ಲಿ 1882ರಲ್ಲಿ ಪ್ರಕಟವಾಗ್ತಾ ಬರ್ತದೆ. ಇದನ್ನು ಹಿನ್ನೆಲೆಯಾಗಿ ಫಕೀರ್ ಬಂಡಾಯಿಗಳು ಮತ್ತು ಬಂಗಾಳದ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಇದನ್ನು ಆರಂಭಿಸಲಾಗ್ತದೆ. ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು ಅಂದರೆ 1896 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ವಂದೇ ಮಾತರಂ ಗೀತೆಯನ್ನು ಹಾಡ್ತಾ ಬರ್ತಾರೆ. ಆದರೆ ಕೆಲವೊಂದಿಷ್ಟು ದಾಖಲೆಗಳ ಪ್ರಕಾರ 1886ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೇಮಚಂದ್ರ ಬಂಡೋಪಾಧ್ಯಾಯ ಇದನ್ನು ಹಾಡಿದ್ರು ಅನ್ನುವಂತಹ ಉಲ್ಲೇಖ ಬರ್ತಾ ಹೋಗ್ತದೆ. ಆ್ಯಂಡ್ ಮುಂದುವರೆದು 1896ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಹಾಡಿದ ಅತ್ಯಂತ ಪ್ರಸಿದ್ಧತೆಯನ್ನು ಇದು ಪಡ್ಕೊಂಡು ಬಂದಿದೆ. ಆ್ಯಂಡ್ ಅದರ ಜೊತೆಗೆ ಹೇಳೋದಾದರೆ, ಈ ಒಂದು ಸ್ವಾತಂತ್ರ್ಯ ಗೀತೆಯು ದೇಶದಾದ್ಯಂತ ರಾಷ್ಟ್ರಗೀತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಇದಕ್ಕೂ ಕೂಡ ಕೊಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇನ್ನು 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಘೋಷಿಸಿದಾಗ ಸ್ವದೇಶಿ ಪ್ರೇಮವನ್ನು ಮೆರೆದಿರತಕ್ಕಂಥದ್ದು ಅದುವೇ ವಂದೇ ಮಾತರಂ ಗೀತೆ. ಇದು 1905 ಆಗಸ್ಟ್ 7ರಂದು ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ರಾಜಕೀಯ ಘೋಷಣೆಯಾಗಿ ಜನರ ಮನಕ್ಕೆ ತಲುಪಿರ್ತಕ್ಕಂಥದ್ದು ಅಂತ ನಾವೆಲ್ಲ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಆ್ಯಂಡ್ ಮುಂದುವರೆದು ಈ ವಂದೇ ಮಾತರಂ ಎನ್ನುವುದು ಕೇವಲ ಹಾಡಾಗಿ ಉಳಿಲಿಲ್ಲ, ಅದು ಜನರ ರಾಜಕೀಯ ಆಶೋತ್ತರಗಳು ಮತ್ತು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಹಳ ನಿಚ್ಚಳವಾಗಿ ಇದನ್ನು ತಿಳಿಪಡಿಸಲಾಗಿತ್ತು. ದೇಶಭಕ್ತಿ, ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ತಾಯ್ನಾಡಿನ ಮೇಲೆ ಪ್ರೀತಿಯನ್ನು ಇದರಲ್ಲಿ ತೋರಿಸಲಾಗ್ತದೆ. ಆ್ಯಂಡ್ ಮುಂದುವರೆದು ಇದು 1950 ಜನವರಿ 24ರಂದು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ನೇತೃತ್ವದಲ್ಲಿ ಇದಕ್ಕೆ ಮನ್ನಣೆಯನ್ನು ಕೊಡಲಾಗ್ತದೆ. ಜನಗಣಮನ ಭಾರತದ ರಾಷ್ಟ್ರಗೀತೆ ಆದರೆ ಇದೊಂದು ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ಪಾತ್ರ ವಹಿಸಿದ ವಂದೇ ಮಾತರಮನ್ನು ಕೂಡ ಜನಗಣಮನಕ್ಕೆ ಸಮನಾದ ಗೌರವವನ್ನು ಕೊಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಜನಗಣಮನ ರಾಷ್ಟ್ರಗೀತೆ ಆದರೆ ಈ ವಂದೇ ಮಾತರಮನ್ನು ಕೂಡ ರಾಷ್ಟ್ರಗೀತೆಯ ಸಾಲಿನಲ್ಲಿ ಕೊಡಲಾಗ್ತದೆ ಅಂತ ಕರಿತೀವಿ. ಅಂದರೆ ಜನಗಣಮನ ಅಧಿನಾಯಕಕ್ಕೆ ನ್ಯಾಷನಲ್ ಆ್ಯಂಥಮ್ ಅಂದರೆ ಈ ವಂದೇ ಮಾತರಮ್ಗೆ ನ್ಯಾಷನಲ್ ಸಾಂಗ್ ಅಂತ ಕರೀತಾ ಬರ್ತೀವಿ. ಆದರೆ ವಂದೇ ಮಾತರಂ ಒಂದು ಪ್ರತ್ಯೇಕ ವಿಧಿಯಲ್ಲಿ ಅಥವಾ ಸಂವಿಧಾನದಲ್ಲಿ ಎಲ್ಲೂ ಸೇರ್ಪಡೆ ಮಾಡಲಾಗಿಲ್ಲ, ಆದರೆ ಸಂವಿಧಾನ ರಚನಾ ಸಭೆಯಲ್ಲಿ ಜಾರಿಗೊಳಿಸ್ತಾ ಬಂದಿವಿ. ವಂದೇ ಮಾತರಂನ ಮೊದಲ 2 ಚರಣಗಳಲ್ಲಿ ತಾಯ್ನಾಡಿನ ಪ್ರಕೃತಿ, ಸೌಂದರ್ಯ ಮತ್ತು ಮಾತೃಭೂಮಿಯ ಸ್ತುತಿಗಳನ್ನು ಹೇಳಲಾಗ್ತದೆ. ನಂತರದ ಚರಣಗಳಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ
ಮುಂತಾದ ಹಿಂದೂ ಧಾರ್ಮಿಕ ಪ್ರತೀಕೆಗಳನ್ನು ಉಲ್ಲೇಖಿಸಲಾಗುತ್ತದೆ. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಮುಸ್ಲಿಂ ನಾಯಕರು ಈ ಒಂದು ಹಿಂದೂ ದೇವತೆಗಳಿರುವ ಗೀತೆಯನ್ನು ಸಹಜವಾಗಿ ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ಆದರೆ 1930ರ ಕಾಲಘಟ್ಟದಲ್ಲಿ ಇದು ದೇಶದ ಏಕತೆಗಾಗಿ ಇದರ ಮೊದಲ 2 ಚರಣಗಳನ್ನು ಮಾತ್ರ ಹಾಡಬೇಕು ಅನ್ನೋದನ್ನು ಅವತ್ತಿನ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ನಿರ್ಧಾರವನ್ನು ತೆಗೆದುಕೊಳ್ತದೆ. ಆದರೆ ಅದರ ಉದ್ದೇಶ ಧರ್ಮ ಅಥವಾ ಸಮುದಾಯಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಾಗಿತ್ತು. ಆದರೆ 2026ರಲ್ಲಿ ಮತ್ತೆ ಇದು ಏನಕ್ಕೆ ವಿವಾದಕ್ಕೆ ಬಂದಿದೆ ಅಂದರೆ 2026ರಲ್ಲಿ ವಂದೇ ಮಾತರಂ ಮತ್ತೆ ರಾಜಕೀಯ ಚಿಂತನೆಗೆ ಅಥವಾ ರಾಜಕೀಯ ಚರ್ಚೆಗೆ ಗ್ರಾಸವಾಗಿತ್ತು. ಕಾಂಗ್ರೆಸ್ ತನ್ನ ಕಾರ್ಯಕ್ರಮದಲ್ಲಿ ಮೊದಲ 2 ಚರಣಗಳನ್ನು ಮಾತ್ರ ಹಾಡ್ತೀವಿ ಅಂತ 1937ರಲ್ಲಿ ಹೇಳ್ತಾ ಬಂದಿತ್ತು. ಅದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದರೆ 2026ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಮತ್ತೊಂದು ಕಾನೂನನ್ನು ತಂದಿತು. ಅದೇನೆಂದರೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ನ್ಯಾಷನಲ್ ಹಾನರ್ ಅಮೆಂಡ್ಮೆಂಟ್ ಆ್ಯಕ್ಟ್ 2026 ಅಂತ. ಈ ಮೂಲಕ ರಾಷ್ಟ್ರಗೀತೆಗೆ ಸಂಬಂಧಿಸಿದಂತೆ ಅಂದರೆ ಜನಗಣಮನಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಈ ಒಂದು ವಂದೇ ಮಾತರಂ ಇದೆ ಅಂತ ಹೇಳ್ತಾ ಬಂದಿತ್ತು. ಹಾಗಾದರೆ ವಂದೇ ಮಾತರಂ ಕೇವಲ ಒಂದು ಹಾಡ್ವಾ ಅಲ್ಲ, ಅದು ಬಂಕಿಮ್ ಚಂದ್ರ ಚಟರ್ಜಿಯವರ ಸಾಹಿತ್ಯದಿಂದ ಹುಟ್ಕೊಂಡಿತ್ತು. ಸ್ವಾತಂತ್ರ್ಯ ಹೋರಾಟದ ಘೋಷಣೆಯಾಗಿತ್ತು. ಸ್ವದೇಶಿ ಚಳವಳಿಯಲ್ಲಿ ಜನರ ನಾಡಿ ಮಿಡಿತವಾಗಿತ್ತು. ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನದೇ ಆದಂತಹ ಧ್ವನಿಯನ್ನು ಕೊಟ್ಟು ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಂದುಗೂಡಿಸಿತ್ತು. ನಂತರ 1947ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಕೂಡ ಮೊಳಗಿತ್ತು. ನಂತರ 1950ರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಅದಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳುತ್ತದೆ. ಅದು ಇತಿಹಾಸ, ದೇಶಭಕ್ತಿ, ಧರ್ಮ, ಸಂಸ್ಕೃತಿ, ರಾಜಕೀಯದ ನಡುವೆ ಚರ್ಚೆಗೆ ಗ್ರಾಸವಾಗಿದೆ. ವಂದೇ ಮಾತರಂ ಇತಿಹಾಸವನ್ನು ತಿಳಿಯುವುದು ಎಂದರೆ ಕೇವಲ ಒಂದು ಗೀತೆಯ ಇತಿಹಾಸ ತಿಳಿಯೋದಲ್ಲ, ಅದು ಭಾರತದ ಸ್ವಾತಂತ್ರ್ಯದ ಹೋರಾಟದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಧನ್ಯವಾದಗಳು.